ತ್ರಿಕೋನಮಿತಿಯ ಪ್ರಸ್ತಾವನೆಯಲ್ಲಿ ಕೆಲವೊಂದು ಸಮಸ್ಯೆಗಳನ್ನು ನೋಡೋಣ. ಟೆಕ್ಸ್ಟ್ ಬುಕ್ಗಳಿಂದ ಹೊರಗಳಿರ್ತಕ್ಕಂಥ ಸಮಸ್ಯೆಗಳನ್ನು, ಸಿಂಪಲ್ ಆಗಿರ್ತಕ್ಕಂಥ ಲೆಕ್ಕಗಳನ್ನು, ಪರೀಕ್ಷೆಗೆ ಬರಬಹುದಾಗಿರ್ತಕ್ಕಂಥ ನೇರವಾಗಿರ್ತಕ್ಕಂಥ ಕ್ವಶನ್ಗಳನ್ನು ತಗೊಂಡಿದ್ದೀನಿ. ಈ ಕೆಳಗಿನವುಗಳನ್ನು ಸಾಧಿಸಿ ಅಂತ ಇದೆ. ಮೊದಲನೇದಾಗಿ ಸೈನ್ ಥೀಟಾ ಬೈ 1 + ಕಾಸ್ ಥೀಟಾ ಪ್ಲಸ್ 1 + ಕಾಸ್ ಥೀಟಾ ಬೈ ಸೈನ್ ಥೀಟಾ ಈಸ್ ಈಕ್ವಲ್ ಟು 2 ಕೋಸಿಗೆಂಟ್ ಥೀಟಾ ಮೊದಲನೇದು. ಎರಡನೇದು ಟ್ಯಾನ್ ಎ ಪ್ಲಸ್ 1 + ಸೀಕೆಂಟ್ ಎ ಮೈನಸ್ ಟ್ಯಾನ್ ಎ 1 - ಸೀಕೆಂಟ್ ಎ ಈಸ್ ಈಕ್ವಲ್ ಟು 2 ಕೋಸಿಗೆಂಟ್ ಎ. ಟ್ಯಾನ್ ಎ ಈಸ್ ಈಕ್ವಲ್ ಟು 3/4 ಆದರೆ ಸೈನ್ ಎ ಇಂಟು ಕಾಸ್ ಎ ಈಸ್ ಈಕ್ವಲ್ ಟು 12/25 ಅಂತಕ್ಕಂಥ ತೋರಿಸಿ ಅಂತ ಕೇಳಿದ್ದಾನೆ. ಸೈನ್ ಆಲ್ಫಾ ಪ್ಲಸ್ ಕಾಸ್ ಆಲ್ಫಾ ಟ್ಯಾನ್ ಆಲ್ಫಾ ಪ್ಲಸ್ ಕಾಟ್ ಆಲ್ಫಾ ಈಸ್ ಈಕ್ವಲ್ ಟು ಸೀಕೆಂಟ್ ಆಲ್ಫಾ ಪ್ಲಸ್ ಕೋಸಿಗೆಂಟ್ ಆಲ್ಫಾ ಎಂದು ತೋರಿಸಿ ಅಂತ ಕೇಳಿದ್ದಾನೆ. √3 + 1 ಇಂಟು 3 - ಕಾಟ್ 30 ಡಿಗ್ರಿ ಈಸ್ ಈಕ್ವಲ್ ಟು ಟ್ಯಾನ್ ಕ್ಯೂಬ್ 60 ಡಿಗ್ರಿ ಮೈನಸ್ 2 ಸೈನ್ 60 ಡಿಗ್ರಿ ಎಂದು ತೋರಿಸಿ ಅಂತ ತಗೊಂಡಿದ್ದಾನೆ. ಎರಡು ಸಮ ಅಂತಕ್ಕಂಥದ್ದು. ಈಗ ಒಂದೊಂದನ್ನೇ ನೋಡ್ಕೊಳ್ತಾ ಹೋಗೋಣ. ಫಸ್ಟ್ ಬಂತು, ಮೊದಲನೇದಾಗಿ ಕೊಟ್ಟಿರ್ತಕ್ಕಂಥದ್ದು ಸೈನ್ ಥೀಟಾ ಡಿವೈಡೆಡ್ ಬೈ 1 + ಕಾಸ್ ಥೀಟಾ ಪ್ಲಸ್ 1 + ಕಾಸ್ ಥೀಟಾ ಬೈ ಸೈನ್ ಥೀಟಾ ಈಸ್ ಈಕ್ವಲ್ ಟು 2 ಕೋಸಿಗೆಂಟ್ ಥೀಟಾ ಅಂತ ತೋರಿಸ್ರಿ ಅಂತ ಕೇಳಿದ್ದಾನೆ. ಫಸ್ಟ್ ಬಂದು ಸೈನ್ ಥೀಟಾ ಬೈ 1 + ಕಾಸ್ ಥೀಟಾ ಪ್ಲಸ್ 1 + ಕಾಸ್ ಥೀಟಾ ಬೈ ಸೈನ್ ಥೀಟಾ. ಏನು ಮಾಡೋಣ, ಇವೆರಡನ್ನೂ ಕೂಡ ಲಾಸ ತೊಗೊಂಡ್ಬಿಡೋಣ. ಲಾಸ ತೊಗೊಂಡ್ರೆ ಸೈನ್ ಥೀಟಾ ಇಂಟು 1 + ಕಾಸ್ ಥೀಟಾ, ಆವಾಗ 1 + ಕಾಸ್ ಥೀಟಾ 1 + ಕಾಸ್ ಥೀಟಾ ಕ್ಯಾನ್ಸಲ್ ಆಗುತ್ತೆ, ಸೈನ್ ಥೀಟಾ ಮಾತ್ರ ಉಳಿಯುತ್ತೆ. ಸೈನ್ ಥೀಟಾ ಇಂಟು ಸೈನ್ ಥೀಟಾ ಅಂದರೆ ಸೈನ್ ಸ್ಕ್ವೇರ್ ಥೀಟಾ ಆಗುತ್ತೆ. ಪ್ಲಸ್ ಸೈನ್ ಥೀಟಾ ಕ್ಯಾನ್ಸಲ್ ಆಗುತ್ತೆ, 1 + ಕಾಸ್ ಥೀಟಾ ಇಂಟು 1 + ಕಾಸ್ ಥೀಟಾ, ಅಲ್ಲಿಗೆ 1 + ಕಾಸ್ ಥೀಟಾ ಹೋಲ್ ಸ್ಕ್ವೇರ್ ಆಗುತ್ತೆ. ಈಸ್ ಈಕ್ವಲ್ ಟು ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ 1 + ಕಾಸ್ ಥೀಟಾ ಹೋಲ್ ಸ್ಕ್ವೇರ್ ಇದೆಯಲ್ಲ, ಅದನ್ನು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ಗೆ ಬಿಡಿಸ್ಕೊಂಬಿಡೋಣ. ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಬಿಡಿಸ್ಕೊಂಡ್ರೆ a² + b² ಪ್ಲಸ್ 2ab, ಅಲ್ಲಿಗೆ 1 + cos ಸ್ಕ್ವೇರ್ ಥೀಟಾ ಪ್ಲಸ್ 2 ಕಾಸ್ ಥೀಟಾ ಡಿವೈಡೆಡ್ ಬೈ ಸೈನ್ ಥೀಟಾ ಇಂಟು 1 + ಕಾಸ್ ಥೀಟಾ ಆಯಿತು. ಈಗ ನೋಡಿ, ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಅಂದರೆ ನಮಗೆ ನಿತ್ಯ ಸಮೀಕರಣ ಗೊತ್ತಿದೆ. ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಈಸ್ ಈಕ್ವಲ್ ಟು 1. ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಈಸ್ ಈಕ್ವಲ್ ಟು 1 + 1, ಇದು 1 ಪ್ಲಸ್ 2 ಕಾಸ್ ಥೀಟಾ ಡಿವೈಡೆಡ್ ಬೈ ಸೈನ್ ಥೀಟಾ ಇಂಟು 1 + ಕಾಸ್ ಥೀಟಾ ಈಸ್ ಈಕ್ವಲ್ ಟು 1 + 1 2 ಆಯಿತು. 2 + 2 ಕಾಸ್ ಥೀಟಾ ಡಿವೈಡೆಡ್ ಬೈ ಸೈನ್ ಥೀಟಾ ಇಂಟು 1 + ಕಾಸ್ ಥೀಟಾ. 2 ಹೊರಗೆ ತೆಗೆದುಬಿಡೋಣ. 2 ಹೊರಗೆ ತೆಗೆದ್ರೆ 1 + ಕಾಸ್ ಥೀಟಾ ಡಿವೈಡೆಡ್ ಬೈ ಸೈನ್ ಥೀಟಾ ಇಂಟು 1 + ಕಾಸ್ ಥೀಟಾ, ಅಲ್ಲಿಗೆ ನಮಗೆ 1 + ಕಾಸ್ ಥೀಟಾ 1 + ಕಾಸ್ ಥೀಟಾ ಕ್ಯಾನ್ಸಲ್ ಆಗಿ ಉಳಿತಕ್ಕಂಥದ್ದು ಏನು ಉಳಿಯುತ್ತೆ, ಈಸ್ ಈಕ್ವಲ್ ಟು 2/sin ಥೀಟಾ ಉಳಿತು. 2/sin ಥೀಟಾ ಅಂದರೆ ನಮಗೇನಾಗುತ್ತೆ, ನಮಗೆ ವಿಲೋಮಗಳನ್ನು ನಾವು ನೋಡಿದ್ದೀವಿ. ಏನು, ಸೈನ್ ಥೀಟಾ ಈಸ್ ಈಕ್ವಲ್ ಟು 1/ಕೋಸಿಗೆಂಟ್ ಥೀಟಾ. ಅದೇ ಕೋಸಿಗೆಂಟ್ ಥೀಟಾ ಈಸ್ ಈಕ್ವಲ್ ಟು 1/sin ಥೀಟಾ ಆಗುತ್ತೆ. ಆದಮೇಲೆ 2/sin ಥೀಟಾ ಈಸ್ ಈಕ್ವಲ್ ಟು ಏನಾಯ್ತು ಹಾಗಾದರೆ 2 ಕೋಸಿಗೆಂಟ್ ಥೀಟಾ. ಇದು ನಮಗೆ ಬೇಕಾಗಿರ್ತಕ್ಕಂಥ ಉತ್ತರ. ಯಾವುದು, ಪ್ರಶ್ನೆ ಲೆಕ್ಕದ್ದು.
ಎರಡನೇದು ನೋಡೋಣ. ಎರಡನೇದೇನಿದೆ, ಸೆಕೆಂಡ್ ಒನ್ tan A by 1 plus secant A minus tan A by 1 minus secant A. ಇದು ಏನು ಬರಬೇಕು ಉತ್ತರ? 2 cosecant A ಬರಬೇಕು. ಆಗಿದ್ಮೇಲೆ tan A by 1 plus secant A minus tan A by 1 minus secant A. ಈಗ ಇವೆರಡನ್ನೂ ಲಾಸ ತಗೊಳ್ಳೋಣ. ಎರಡನ್ನೂ ಲಾಸ ತಗೊಂಡ್ರೆ ನಮಗೇನು ಬರುತ್ತೆ? 1 plus secant A into 1 minus secant A. ಈಗ 1 plus secant A 1 plus secant A ಕ್ಯಾನ್ಸಲ್ ಆಯಿತು. ಇದರಿಂದ ಗುಣಿಸ್ಕೋಬೇಕಾಗುತ್ತೆ. tan A ಇಂಟು 1 minus secant A ಮೈನಸ್ ನೋಡಿ 1 minus secant A 1 minus secant A ಕ್ಯಾನ್ಸಲ್ ಆಗುತ್ತೆ. ಉಳಿಯೋದು tan A ಇಂಟು 1 plus secant A. ಈಗ ಇವೆರಡನ್ನು ಕೂಡ ಗುಣಿಸ್ಕೊಂಬೇಡ. tan A ಮೈನಸ್ ಬರ್ತಕ್ಕಂಥದ್ದು ಟ್ಯಾನ್ ಎನ ಹೊರಗೆ ತೆಗಿಬೋದು. ಟ್ಯಾನ್ ಎ ಹೊರಗೆ ತೆಗೆದುಬಿಟ್ರೆ ನನಗೆ ಉಳಿತಕ್ಕಂಥದ್ದು ಏನು ಉಳಿಯುತ್ತೆ ನೋಡೋಣ. ಟ್ಯಾನ್ ಎನ ಹೊರಗೆ ತಗೊಂಡ್ಬಿಡ್ತೀನಿ ನಾನು. ಟ್ಯಾನ್ ಎ ಯಾಕೆಂದರೆ ಇಲ್ಲೂ ಇದೆ ಇಲ್ಲೂ ಇದೆ. ಉಳಿದಿರೋದು ಏನು ಉಳಿಯುತ್ತೆ? 1 minus secant A ಆಯಿತು. ಮೈನಸ್ ಇದೆ, ಮೈನಸ್ಸಿಂದ ಗುಣಿಸ್ಬಿಡ್ತೀನಿ. ಮೈನಸ್ ಇಂಟು 1 ಮೈನಸ್ ಇಂಟು ಪ್ಲಸ್ ಮೈನಸ್ secant A. ಈಗ -1 + 1 ಕ್ಯಾನ್ಸಲ್ ಡಿವೈಡೆಡ್ ಬೈ ನೋಡಿ A + B A - B A + B ಇಂಟು A - B ಇಸ್ ಈಕ್ವಲ್ ಟು A ಸ್ಕ್ವಯರ್ ಮೈನಸ್ B ಸ್ಕ್ವಯರ್ ಆಗುತ್ತೆ. ಹಾಗಾಗಿ 1 + secant ಸ್ಕ್ವಯರ್ A ಇಸ್ ಈಕ್ವಲ್ ಟು ಇಲ್ಲಿ ಉಳಿದಿರೋದು tan A ಇಂಟು ಮೈನಸ್ secant A ಐತೆ minus 2 secant A divided by 1 plus secant square A. 1 minus secant square A plus B A minus B ಅಂದರೆ A square minus B square 1 minus secant square A ಆಯಿತು. ಈಗ 1 minus secant square A ಇದೆಯಲ್ಲ, ಅದಕ್ಕೊಂದು ಸೂತ್ರ ಇದೆ. secant square A minus tan square A is equal to 1 ಇದೆ. ಅದನ್ನು ನಾವು ಈ ಕಡೆಗೆ ಹಾಕಿಬಿಟ್ರೆ ಏನು ಬರುತ್ತೆ ನಮಗೆ? ಮೈನಸ್ ಟ್ಯಾನ್ ಸ್ಕ್ವೇರ್ A ಸಿಗುತ್ತೆ. ಅಂದರೆ ಅಲ್ಲಿಗೆ 1 minus tan square A ಬರುತ್ತಲ್ಲ. ಒಂದು ನಿಮಿಷ ಹೇಳ್ತೀನಿ. ಟ್ಯಾನ್ A ಇದೆ, ಇಲ್ಲಿ ಟ್ಯಾನ್ A ಇರೋದನ್ನ ನಾವು ತಗೊಳ್ಳೋದಾದರೆ -2 secant A ಇದೆ. -2 secant A ತಗೊಂಡ್ರೆ ಮೈನಸ್ ಟ್ಯಾನ್ A ಇಂಟು 2 secant A. ಅಲ್ಲಿಗೆ ಡಿವೈಡೆಡ್ ಬೈ ನೋಡಿ, ಇಲ್ಲಿ ನಮಗೆ ಬೇಕಾಗಿರೋದು ಯಾವುದು? 1 minus secant square A ಇದೆಯಲ್ಲ, ಮೈನಸ್ ಟ್ಯಾನ್ ಸ್ಕ್ವೇರ್ A is equal to 1 minus secant square A ಆಯಿತು. ಅಂದರೆ ಇದ್ರ ಬದಲು ನಾವೇನು ಬರ್ಕೋಬೋದು? ಹಾಗಾದರೆ 1 minus tan square A ಆಯಿತು. ಆವಾಗ ಮೈನಸ್ ಮೈನಸ್ ವ್ಯಾಲ್ಯೂಸ್ ಕ್ಯಾನ್ಸಲ್ ಆಯಿತು. ಕ್ಯಾನ್ಸಲ್ ಆಗಿದ್ರ ಜೊತೆಗೆ ಇನ್ನೊಂದು ಏನಾಗುತ್ತೆ ಅಂತಂದು ಹೇಳಿದರೆ, ಟ್ಯಾನ್ A ಇದೆ, ಟ್ಯಾನ್ A ಒಂದು ಟ್ಯಾನ್ A ಕ್ಯಾನ್ಸಲ್ ಆಯಿತು. ಉಳಿಯೋದೇನು? 2 secant A ಡಿವೈಡೆಡ್ ಬೈ ಟ್ಯಾನ್ A ಉಳಿತು. ಈಗ 2 secant A ಇದೆಯಲ್ಲ, ಇದನ್ನು ಸ್ವಲ್ಪ secant A ಇಸ್ ಈಕ್ವಲ್ ಟು ಏನಂತ ಬರಿಬೋದು ನಾನು? 1/cos A ಅಂತ ಬರಿಬೋದು. ಹಾಗೆಯೇ ಟ್ಯಾನ್ ಎನ ಸೈನ್ A ಬೈ ಕಾಸ್ A ಅಂತ ಬರಿಬೋದು. ಹಾಗಿದ್ಮೇಲೆ 2 ಇಂಟು secant ಏನೇನು ಬರಿಬೋದು?
1/cos A ಆಯಿತು. ಟ್ಯಾನ್ ಎ ಇರೋದು ಸೈನ್ ಎ ಕಾಸ್ ಎ ಅಂದರೆ ಇಂಟು ಕಾಸ್ ಮೇಲಕ್ಕೆ ಹೋಗುತ್ತೆ, ಕಾಸ್ ಎ ಡಿವೈಡೆಡ್ ಬೈ ಸೈನ್ ಎ. ಅಲ್ಲಿಗೆ ಕಾಸ್ ಎ ಕ್ಯಾನ್ಸಲ್, 2 ಇಂಟು 1/sin ಎ. ಅಲ್ಲಿಗೆ 1/sin ಎ ಅಂದರೆ ಸೈನ್ ಎ ಇಸ್ ಈಕ್ವಲ್ ಟು ಏನು, 1/cosecant ಎ. cosecant ಎ ಇಸ್ ಈಕ್ವಲ್ ಟು 1/sin ಎ. ಆದಮೇಲೆ ನಾವೇನು ಬರಿಬೋದು, 2 cosecant ಎ. ಇದು ನಮಗೆ ಬೇಕಾಗಿರ್ತಕ್ಕಂಥ ಉತ್ತರ. ಇದು ಎರಡನೇದಾಯಿತು. ಆಗಿದ್ಮೇಲೆ ಮೂರನೇದೇನಿದೆ, ಟ್ಯಾನ್ ಎ ಇಸ್ ಈಕ್ವಲ್ ಟು 3/4 ಆದರೆ ಸೈನ್ ಎ ಕಾಸ್ ಎ ಇಸ್ ಈಕ್ವಲ್ ಟು 12/25. ಅದನ್ನು ನೋಡೋಣ. ಥರ್ಡ್ ಒನ್, ಮೂರನೇದು, ಟ್ಯಾನ್ ಎ ಇಸ್ ಈಕ್ವಲ್ ಟು 3/4 ಆದರೆ ಏನು ತೋರಿಸ್ಬೇಕು ಅಂತ ಹೇಳಿದರೆ ಸೈನ್ ಎ ಇಂಟು ಕಾಸ್ ಎ ಇಸ್ ಈಕ್ವಲ್ ಟು 12/25. ಅದಕ್ಕೇನು ಮಾಡೋಣ, ಟ್ಯಾನ್ ಎ ಇಸ್ ಈಕ್ವಲ್ ಟು 3/4 ಇದೆ. ಟ್ಯಾನ್ ಎ ಅದರ ಅನುಪಾತ ಏನು, ಅಭಿಮುಖ ಬಾಹು ಬೈ ಪಾರ್ಶ್ವ ಬಾಹು. ಅಲ್ಲಿಗೆ ನಾನು ತ್ರಿಭುಜ ಬರ್ಕೊಂಡ್ರೆ ಇದು ಲಂಬಕೋನ ತ್ರಿಭುಜ ಎ ಬಿ ಸಿ. ಹಾಗೆಯೇ ಇದನ್ನೇನಂತ ತಗೋಬೋದು, ನಾನು ಎ ಅಥವಾ ಟೀಟಾ ಅಂತ ಇಟ್ಕೊಳ್ಳೋಣ. ಇದನ್ನು ಲಂಬಕೋನ ತ್ರಿಭುಜ, ಟೀಟಾಕ್ಕೆ ಅಪೋಸಿಟ್ ಆಗಿರ್ತಕ್ಕಂಥದ್ದು ಇದು ಅಭಿಮುಖ ಬಾಹು, ಇದು ಪಾರ್ಶ್ವ ಬಾಹು. ಅಲ್ಲಿಗೆ ಟ್ಯಾನ್ ಎ ಇಸ್ ಈಕ್ವಲ್ ಟು ಅಭಿಮುಖ ಬಾಹು ಬೈ ಪಾರ್ಶ್ವ ಬಾಹು ಆದರೆ ಟ್ಯಾನ್ ಎ ಇಸ್ ಈಕ್ವಲ್ ಟು ಹಂಗಾದ್ರೆ ಏನು ಬರುತ್ತೆ, ಎ ಬಿ ಬೈ ಬಿ ಸಿ. ಎ ಬಿ ಬೈ ಬಿ ಸಿ ಅದರ ಅಳತೆ ಎಷ್ಟು, 3/4. ಈಗ ಇದರದ್ದು 3 ಆಯಿತು, ಇದರದ್ದು 4 ಆಯಿತು. ನನಗೆ ಸೈನ್ ಎ ಕಾಸ್ ಎ ಬೆಲೆ ಬೇಕು ಅನ್ನೋದಾದರೆ ವಿಕರ್ಣದ ಬೆಲೆ ಬೇಕೇ ಬೇಕು. ಅದಕ್ಕೋಸ್ಕರ ನಾನು ಪೈಥಾಗೊರಸ್ಸಿನ ಪ್ರಮೇಯವನ್ನು ಅಪ್ಲೈ ಮಾಡ್ಕೊಳ್ತೀನಿ. ತ್ರಿಭುಜ ಎ ಬಿ ಸಿಯಲ್ಲಿ ಆ್ಯಂಗಲ್ ಬಿ ಇಸ್ ಈಕ್ವಲ್ ಟು 90 ಡಿಗ್ರಿ. ಪೈಥಾಗೊರಸ್ ಪ್ರಮೇಯದಂತೆ ಏನಾಗುತ್ತೆ, ಎ ಸಿ ಸ್ಕ್ವಯರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವಯರ್ ಪ್ಲಸ್ ಬಿ ಸಿ ಸ್ಕ್ವಯರ್. ಅಲ್ಲಿಗೆ 3 ಸ್ಕ್ವಯರ್ ಪ್ಲಸ್ 4 ಸ್ಕ್ವಯರ್ 9 ಪ್ಲಸ್ 16 ಇಸ್ ಈಕ್ವಲ್ ಟು 25 ಆಯಿತು. ಅಲ್ಲಿಗೆ ಎ ಸಿ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 25, ಎ ಸಿ ಇಸ್ ಈಕ್ವಲ್ ಟು 5 ಆಯಿತು. ಅಂದರೆ ವಿಕರ್ಣದ ಬೆಲೆ ನನಗೆ ಎಷ್ಟು ಸಿಕ್ತು, 5 ಆಯಿತು. ಆದಮೇಲೆ ಈಗ ಸೈನ್ ಎ ತಗೊಳ್ಳೋದಾದರೆ ನೋಡಿ, ಪಂಡಿತ್ ಬದ್ರಿನಾಥ್ ಪ್ರಸಾದ್ ಹರ್ ಬೋಲೆ ಸೋನಾ ಚಾಂದಿ ತೋಲೆ ಅಂದರೆ P/H sin theta, B/H cos theta, P/B tan theta. ಅಂದರೆ ಇಲ್ಲೇನು ಬಂತು ನಮಗೆ, ಹಾಗಾದರೆ ಅಭಿಮುಖ ಬಾಹು ಬೈ ವಿಕರ್ಣ ಯಾವುದ್ರದ್ದು, ಸೈನ್ ಥೀಟಾದ್ದು, ಕಾಸ್ ಥೀಟಾದ್ದು ಪಾರ್ಶ್ವ ಬಾಹು ಬೈ ಅಭಿಮುಖ ಬಾಹು. ಅಂದರೆ ಇಲ್ಲಿ ಇದರದ್ದು ಬೆಲೆ, ಇದು P ಪರ್ಪೆಂಡಿಕ್ಯುಲರ್, ಇದು ಬೇಸ್, ಇದು H. ಅಲ್ಲಿಗೆ ನಿಮಗೆ ಗೊತ್ತಾಗುತ್ತೆ P/H ಅಭಿಮುಖ ಬಾಹು ಬೈ ವಿಕರ್ಣ, ಪಾರ್ಶ್ವ ಬಾಹು ಬೈ ವಿಕರ್ಣ. ಆದಮೇಲೆ ಅಲ್ಲಿಗೆ ಸೈನ್ ಎ ಇಸ್ ಈಕ್ವಲ್ ಟು ಅಭಿಮುಖ ಬಾಹು ಬೈ ವಿಕರ್ಣ.
ಇಸ್ ಈಕ್ವಲ್ ಟು ಅಭಿಮುಖ ಬಾಹು. ಅಭಿಮುಖ ಬಾಹು ಅಂದರೆ ಯಾವುದು? ಎ ಬಿ ಬೈ ಎ ಸಿ ವಿಕರ್ಣ ಇಸ್ ಈಕ್ವಲ್ ಟು 3/5 ಆಯಿತು. ಹಾಗೆಯೇ ಕಾಸ್ ಎ ಇಸ್ ಈಕ್ವಲ್ ಟು ಪಾರ್ಶ್ವಬಾಹು ಬೈ ವಿಕರ್ಣ ಇಸ್ ಈಕ್ವಲ್ ಟು ಎಂಬತ್ತು ಬಿ ಸಿ ಬೈ ಎ ಸಿ ಇಸ್ ಈಕ್ವಲ್ ಟು 4/5 ಆಯಿತು. ಸೈನ್ ಎ ಇಂಟು ಕಾಸ್ ಎ. ಸೈನ್ ಎ ಇಂಟು ಕಾಸ್ ಎ. ಅಲ್ಲಿಗೆ ಸೈನ್ ಎ ಬೆಲೆ ಇರ್ತಕ್ಕಂಥದ್ದು ನಮ್ಮದೇನಿದೆ 3/5 ಇಂಟು ಕಾಸ್ ಎದು 4/5. ಅಲ್ಲಿಗೆ 3×4 12 ಡಿವೈಡೆಡ್ ಬೈ 5×5 25. ಇದು ನಮ್ಮದು ಸೈನ್ ಎ ಇಂಟು ಕಾಸ್ ಎದ ಬೆಲೆ ಆಗಿರ್ತಕ್ಕಂಥದ್ದು. ಇದು ಥರ್ಡ್ ಒಂತ್ ಆಯಿತು. ಆಗಿದ್ಮೇಲೆ ಫೋರ್ತ್ ಒಂತ್ ಏನಿದೆ ನೋಡೋಣ. ಫೋರ್ತ್ ಒಂತ್ ಸೈನ್ ಆಲ್ಫಾ ಪ್ಲಸ್ ಕಾಸ್ ಆಲ್ಫಾ ಇಂಟು ಟ್ಯಾನ್ ಆಲ್ಫಾ ಪ್ಲಸ್ ಕಾಟ್ ಆಲ್ಫಾ ಇಸ್ ಈಕ್ವಲ್ ಟು ಸೀಕೆಂಟ್ ಆಲ್ಫಾ ಪ್ಲಸ್ ಕೋಸಿಗೆಂಟ್ ಆಲ್ಫಾ. ಇದನ್ನು ನೋಡೋಣ. fourth month sin alpha plus cos alpha into tan alpha plus cot alpha is equal to secant alpha plus cosecant alpha. ಇದು ನಮಗೆ ಬೇಕಾಗಿರೋ ಉತ್ತರ. ಸೈನ್ ಆಲ್ಫಾ ಪ್ಲಸ್ ಕಾಸ್ ಆಲ್ಫಾ ಇಂಟು ಟ್ಯಾನ್ ಆಲ್ಫಾ ಪ್ಲಸ್ ಕಾಟ್ ಆಲ್ಫಾ. ಅಂದರೆ ಟ್ಯಾನ್ ಆಲ್ಫಾನ ಏನಂತ ಬರಿಬೋದು? ಸೈನ್ ಆಲ್ಫಾ ಬೈ ಕಾಸ್ ಆಲ್ಫಾ ಅಂತ ಬರಿಬೋದು. ಕಾಟ್ ಆಲ್ಫಾನ ಏನಂತ ಬರಿಬೋದು? ಕಾಸ್ ಆಲ್ಫಾ ಬೈ ಸೈನ್ ಆಲ್ಫಾ ಅಂತ ಬರಿಬೋದು. ಅದನ್ನೇ ನಾನಿಲ್ಲಿ ಬರ್ಕೊಡ್ತೀನಿ. ಸೈನ್ ಆಲ್ಫಾ ಪ್ಲಸ್ ಕಾಸ್ ಆಲ್ಫಾ ಇಂಟು ಟ್ಯಾನ್ ಆಲ್ಫಾದ ಬದಲಿ ಸೈನ್ ಆಲ್ಫಾ ಬೈ ಕಾಸ್ ಆಲ್ಫಾ ಪ್ಲಸ್ ಕಾಟ್ ಆಲ್ಫಾದ ಬದಲಿ ಕಾಸ್ ಆಲ್ಫಾ ಬೈ ಸೈನ್ ಆಲ್ಫಾ. ಅಲ್ಲಿಗೆ ಸೈನ್ ಆಲ್ಫಾ ಪ್ಲಸ್ ಕಾಸ್ ಆಲ್ಫಾ ಲಾಸ ತಗೊಂಡ್ಬೇಡ. ಲಾಸ ತಗೊಂಡ್ರೆ ಸೈನ್ ಆಲ್ಫಾ ಇಂಟು ಕಾಸ್ ಆಲ್ಫಾ. ಕಾಸ್ ಆಲ್ಫಾ ಕ್ಯಾನ್ಸಲ್. ಸೈನ್ ಆಲ್ಫಾ ಇಂಟು ಸೈನ್ ಆಲ್ಫಾ ಸೈನ್ ಸ್ಕ್ವೇರ್ ಆಲ್ಫಾ ಪ್ಲಸ್ ಸೇಮ್ ಸೈನ್ ಆಲ್ಫಾ ಕ್ಯಾನ್ಸಲ್. ಕಾಸ್ ಆಲ್ಫಾ ಕಾಸ್ ಸ್ಕ್ವೇರ್ ಆಲ್ಫಾ. ಅಲ್ಲಿಗೆ ಉಳಿದುದೇ ನಮಗೆ ಸೈನ್ ಆಲ್ಫಾ ಪ್ಲಸ್ ಕಾಸ್ ಆಲ್ಫಾ ಇಂಟು ನಿಮಗೆ ನಿತ್ಯ ಸಮೀಕರಣ ಗೊತ್ತಿದೆ ಏನು? ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು 1. ಇದು ನಿತ್ಯ ಸಮೀಕರಣ. ಅದೇ ಇಲ್ಲಿರೋದು 1 ಸೈನ್ ಆಲ್ಫಾ ಇಂಟು ಕಾಸ್ ಆಲ್ಫಾ. ಈಗ ಇದನ್ನೇನು ಮಾಡ್ತೀನಿ? ಸೈನ್ ಆಲ್ಫಾ ಪ್ಲಸ್ ಕಾಸ್ ಆಲ್ಫಾ ಡಿವೈಡೆಡ್ ಬೈ ಸೈನ್ ಆಲ್ಫಾ ಇಂಟು ಕಾಸ್ ಆಲ್ಫಾ. ಸಪ್ರೇಟ್ ಮಾಡಿಕೊಡ್ತೀನಿ. ಸೈನ್ ಆಲ್ಫಾ ಬೈ ಸೈನ್ ಆಲ್ಫಾ ಇಂಟು ಕಾಸ್ ಆಲ್ಫಾ ಪ್ಲಸ್ ಕಾಸ್ ಆಲ್ಫಾ ಡಿವೈಡೆಡ್ ಬೈ ಸೈನ್ ಆಲ್ಫಾ ಇಂಟು ಕಾಸ್ ಆಲ್ಫಾ. ಅಲ್ಲಿಗೆ ಸೈನ್ ಆಲ್ಫಾ ಕಾಸ್ ಆಲ್ಫಾ ಕ್ಯಾನ್ಸಲ್. 1 ಕಾಸ್ ಆಲ್ಫಾ ಪ್ಲಸ್ 1 ಸೈನ್ ಆಲ್ಫಾ. ಅಲ್ಲಿಗೆ ಏನು ಬರುತ್ತೆ ನಮ್ಮದು? ಸೈನ್ ಆಲ್ಫಾ ಅಂತಂದು ಹೇಳಿದರೆ ನೋಡಿ ಇಲ್ಲಿ ಮೇಲೆ ಬರ್ಕೊಂಡಿದ್ದೀನಿ. ಸೀಕೆಂಟ್ ಎಗೆ 1 ಕಾಸ್ ಎ, ಸೈನ್ ಎಗೆ 1 ಕೋಸಿಗೆಂಟ್ ಎ ಆದಮೇಲೆ ಅಲ್ಲಿಗೆ ಬರ್ತಕ್ಕಂಥದ್ದು ಏನು ಬರುತ್ತೆ ನಮಗೆ? ಸೈನ್ ಆಲ್ಫಾ
ಕೋಸಿಗೆಂಟ್ 1/cos ಆಲ್ಫಾದ್ದು ಸೀಕೆಂಟ್ ಆಲ್ಫಾ ಆಗುತ್ತೆ. 1/sin ಆಲ್ಫಾದ್ದು ಏನು ಬರುತ್ತೆ, ಕೋಸಿಗೆಂಟ್ ಆಲ್ಫಾ ಬರುತ್ತೆ. ಇದು ನಮಗೆ ಬೇಕಾಗಿರ್ತಕ್ಕಂಥ ಉತ್ತರ. ನೆಕ್ಸ್ಟ್ ಒಂದು ಲಾಸ್ಟ್ ಒಂದು ನೋಡೋಣ. ಏನು ಕೊಟ್ಟಿದ್ದಾರೆ, √3 + 1 3 - cot 30 ಡಿಗ್ರಿ ಇದರ ಈಕ್ವಲ್ಸಿಗೆ tan ಕ್ಯೂಬ್ 60 ಡಿಗ್ರಿ -2 sin 60 ಡಿಗ್ರಿ ಎರಡು ಸಮ ಅಂತ ತೋರಿಸ್ರಿ ಅಂತ ಕೇಳಿದ್ದಾನೆ. ನೋಡೋಣ. ಫಿಫ್ತ್ ಒಂದು, √3 + 1 3 - cot 30 ಡಿಗ್ರಿ is equal to tan cube 60 ಡಿಗ್ರಿ -2 sin 60 ಡಿಗ್ರಿ. ಈಗ ಫಸ್ಟ್ ಒಂದು ಇದನ್ನು ತಗೊಳ್ತೀನಿ. tan cube 60 ಡಿಗ್ರಿ -2 sin 60 ಡಿಗ್ರಿ. ಅಲ್ಲಿಗೆ 60 ಡಿಗ್ರಿ tan 60 is equal to √3 ಅಂದರೆ √3 whole cube -2 sin 60 sin 60 ಇದು √3/2 ಇಂಟು √3/2 ನೋಡಿ. √3 whole cube ಇದೆಯಲ್ಲ, √3 ಇಂಟು √3 ಇಂಟು √3 ಇವೆರಡನ್ನು ಜೊತೆ ಮಾಡಿದರೆ √3 whole square ಆಗುತ್ತೆ ಇಂಟು √3 ಆಗುತ್ತೆ. ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆದರೆ 3√3 ಬಂತು. ಇದನ್ನು ನಾನು 3√3 e2 ಕ್ಯಾನ್ಸಲ್ -√3. ಈಗ √3 ಕಾಮನ್ ತೆಗೆದ್ರೆ 3 - 1 ಉಳಿತು. 3 - 1ನಲ್ಲಿ ಕಳೆದುಬಿಟ್ರೆ 2√3 ಬಂತು. ಅಂದರೆ ಬಲಗಡೆ ಭಾಗ ನನಗೆ 2√3 ಅಂತ ಸಿಕ್ಕಿದೆ. ಆಗಿದ್ಮೇಲೆ ಎಡಗಡೆ ಭಾಗ ನೋಡೋಣ. √3 + 1 3 - cot 30 ಡಿಗ್ರಿ ಆಗಿದ್ಮೇಲೆ cot 30 ಡಿಗ್ರಿ ಅಂದರೆ ಏನು ಬರುತ್ತೆ ನೋಡೋಣ. cot 30 ಡಿಗ್ರಿ ಅಂತಂದು ಹೇಳಿದರೆ cot 30 ಡಿಗ್ರಿ is equal to √3. ಅಲ್ಲಿಗೆ √3 + 1 3 - cot 30 ಡಿಗ್ರಿ √3. ಈಗ √3 ಇದೆ. √3 + 1 3 - √3 ಇದೆ. ಇದರಲ್ಲಿ ಏನು ಮಾಡೋಣ, √3 + 1 ಇಂಟು 3 - √3 ಇದೆಯಲ್ಲ, ಇದು 3 ಹೊರಗೆ ತೆಗೆದುಬಿಡೋಣ. 3 ಹೊರಗೆ ತೆಗೆದ್ರೆ ಅಂದರೆ √3 ಹೊರಗೆ ತೆಗಿಯೋಣ. √3 ಹೊರಗೆ ತೆಗೆದ್ರೆ ಏನು ಬರುತ್ತೆ, √3 ಇಂಟು √3 whole square ಮತ್ತು 3 ಬರುತ್ತೆ ನಮಗೆ -1. ಅಲ್ಲಿಗೆ √3 ಹೊರಗೆ ಹಾಕ್ಬಿಟ್ರೆ √3 + 1 ಇಂಟು √3 - 1 ಅಲ್ಲಿಗೆ a + b ಇಂಟು a - b ಆಯಿತು. ಅಲ್ಲಿಗೆ ಏನು ಬರುತ್ತೆ, √3 ಇಂಟು whole square -1 whole square √3 ಸ್ಕ್ವೇರ್ ರೂಟ್ ಕ್ಯಾನ್ಸಲ್ 3 - 1 ಅಲ್ಲಿಗೆ 3ರಾಗ 1 ಕಳೆದ್ರೆ 2 2√3 ಇದು 2√3 ಬಂತು, ಇದು 2√3 ಬಂತು. ಇಲ್ಲಿ ಏನೂ ಇಲ್ಲ. √3 + 1 3 - √3ಯಲ್ಲಿ √3 ಹೊರಗೆ ಹಾಕಿದ್ದೀನಿ. √3 ಹೊರಗೆ ಹಾಕಿಬಿಟ್ರೆ ಇಲ್ಲಿ ನೋಡಿ 3 - √3 ಇದೆಯಲ್ಲ, √3 ಹೊರಗೆ ಹಾಕಿದರೆ √3 - 1 ಆಗುತ್ತೆ. √3 ಇಂಟು √3 ಅಂದರೆ √3 whole square ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆದರೆ ಮತ್ತು 3ನೇ ಬರುತ್ತೆ ನಮಗೆ. ಅದನ್ನು ಮಾತ್ರ ಹೊರಗೆ ಹಾಕೊಂಡಿದ್ದೀನಿ. 2√3 2√3 ಎರಡೂ ಕೂಡ ಸಮ ಆದವು. ಇದಿಷ್ಟು ಕೂಡ ನಿಮಗೆ ತ್ರಿಕೋನಮಿತಿಯ ಪ್ರಸ್ತಾವನೆಯಲ್ಲಿ ಬರ್ತಕ್ಕಂಥ ಕೆಲವೊಂದು ಪಠ್ಯಪುಸ್ತಕದಿಂದ ಹೊರತುಪಡಿಸಿರ್ತಕ್ಕಂಥ ಲೆಕ್ಕಗಳು, ಈಸಿಯಾಗಿರ್ತಕ್ಕಂಥ ಲೆಕ್ಕಗಳನ್ನು ತಗೊಂಡಿದ್ದೀನಿ. ಎಕ್ಸಾಮ್ ದೃಷ್ಟಿಯಿಂದ ನಿಮಗೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಏನಾದರೂ ಕಮೆಂಟ್ಸ್ ಇದ್ದರೆ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಸ್ವಲ್ಪ ಲೆಕ್ಕಗಳನ್ನು ನೋಡೋಣ.